ಕೊಟ್ಟರೆ ಇನ್ನೊಂದನ್ನು ಕೊಡಲಾರ ಎಂಬುದಕ್ಕೆ ಕುಂತಿ ದೇಶನ ಅರಸನಾದ ಈ ಕುಂತಿ ಭೋಜನೆ ಸಾಕ್ಷಿ. ಸಕಲ ಸೌಭಾಗ್ಯಗಳನ್ನು ದಯಪಾಲಿಸಿದ ಆ ದೇವರು ಸಂತಾನ ಭಾಗ್ಯವನ್ನು ಕೊಡಲಿಲ್ಲ. ಆಗ ನನ್ನ ಸಂಬಂಧಿಯಾದ ಪುಷ್ಟಿಕುಲದ ಶೂರ ರಾಜನಲ್ಲಿ ತಿಳಿಸಿದಾಗ ಆತ ತನ್ನ 6 ಮಕ್ಕಳಲ್ಲಿ ಹಿರಿಯವಳಾದ ಪ್ರಥೆ ಎಂಬ ಹೆಣ್ಣು ಮಗುವನ್ನು ಒಲಿದುಕೊಟ್ಟನು ಕುವರಿ ಪ್ರತಿಯನು ಒಲಿದುಕೊಟ್ಟನು ಕುವರಿ ಪ್ರತಿಯನು ಸಲೈಕೋ ಎಂದೆನು ತಲಾತನು ಸಲಹಿಕೋ ಎಂದೆನು ತಲಾತನು ನಲಿ ನಲಿದು ಸಾಕಿಯಳು ನಲಿ ನಲಿದು ಸಾಕಿಯಳು ಎನ್ನಯ ಲಲನೆ ಅವಳನು ನಲಿ ನಲಿದು ಸಾಕಿಯಳು ಎನ್ನಯ ಲಲನೆ ಅವಳನು ನಾನಾಕೆಯನ್ನು ದತ್ತು ಸ್ವೀಕಾರದ ವಿಧಿಯಂತೆ ಪಡೆದು ಕುಂತಿ ಎಂದೇ ನಾಮಕರಣ ಮಾಡಿದೆ. ಕುಂತಿ ನಮ್ಮ ಅಚ್ಚುಮೆಚ್ಚಿನ ಕಂದಮ್ಮಳಾಗಿ ಬೆಳೆಯುತ್ತಿದ್ದಾಳೆ. ಯಾರದು? ಚಿತ್ತಾರುಷಿತನಾಗಿ ದ್ರಪನಿತ್ತು ನಡಗೈಯಲಾತನನ್ನು ಕಾಣುತ್ತಲೇ ಚಿತ್ತ ಭಯದಿಂದೆರಗಿ ನುಡಿದ ಹರ 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 ಶಂಭೋ ಮಹಾದೇವ. ದುರ್ವಾಸ ಮುನಿವರೇಣ್ಯನು ಬನ್ನಿ, ಹೀಗೆ ಬನ್ನಿ, ಆಸನ ಸ್ವೀಕಾರ ಮಾಡಿ. ಈಗೋ ಸಾಷ್ಟಾಂಗ ಪ್ರಣಾಮಗಳು. ಒಳ್ಳೆಯದಾಗಲಿ. ನಾವು ಕರುಣಾಳುಗಳೇ ಸರಿ. ಸದ್ಯವೇ ಆಷಾಢ ಮಾಸದ ಪ್ರಾರಂಭ ಮೊದಲುಗೊಂಡು ಕಾರ್ತಿಕ ಏಕಾದಶಿಯವರೆಗೆ ಚಾತುರ್ಮಾಸ. ನೀವು ಒಪ್ಪುವಿರಾದರೆ ಈ 4 ಮಾಸ ನಮ್ಮಲ್ಲಿಯೇ ಕಳೆದರೆ ನಮಗೆಲ್ಲ ಪುಣ್ಯ ಪ್ರಾಪ್ತಿಯಾಗುವುದು. ವಿನಯದಿಂದ ನಯನ ವಚನದಲ್ಲಿ ವಿನಯದಿಂಪೇಳ್ತವಾನು ನಯನ ವಚನದಲ್ಲಿ ಮನಕ್ಕೆ ಅರುಷವದಾಯ್ತು ನೃಪತಿ ಸನುಮತದಳೊಪ್ಪಿಯನು ಮನುಮತಾರಿಯ ಪೂಜೆ ಸನುಮತದಳೊಪ್ಪಿಯನು ಮನುಮತಾರಿಯ ಪೂಜೆ ಪೂಜೆಯನ್ನು ಗೈವೆ ತವ ನಿವಾಸದಲ್ಲಿ ಪೂಜೆಯನ್ನು ಗೈವೆ ತವ ನಿವಾಸದಲ್ಲಿ ಸೌಜನ್ಯ, ಕಾಡಿನಲ್ಲೇ ಕಾಲ ಕಳೆಯುವ ನನಗೆ ಸ್ವಲ್ಪ ಬದಲಾವಣೆ ಬೇಕೆಂದು ಇಲ್ಲಿಗೆ ಬಂದೆ. ಅದರರ್ಥ ಇಲ್ಲಿನ ಸುಖಭೋಗಗಳು ನನಗೆ ಬೇಕಾಗಿಲ್ಲ. ಆದರೆ ಚಾತುರ್ಮಾಸವನ್ನು ಇಲ್ಲೇ ಕಳೆಯಬೇಕು. ನನಗೆ ಪೂಜಾ ಪರಿಕರಗಳನ್ನು ಒದಗಿಸಲು ಓರ್ವ ವ್ಯಕ್ತಿ ಬೇಕಾಗಿದ್ದಾನೆ. ಯಾರಿದ್ದಾರೆ? ಸ್ವಾಮಿ, ಅದು ನಾನು ರಾಜಕೀಯ ವ್ಯಕ್ತಿ. ವಿನಯದಿಂದ ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಮಗಳಾದ ಕುಂತಿ ತಮ್ಮ ಸೇವೆಗೆ ಆಗಬಹುದೇ? ಕುಂತಿ? ಸರಿ, ಎಳೆಯ ಮಕ್ಕಳು ದೇವರಿಗೆ ಸಮಾನ, ಅವಳೇ ಆದೀತು. ಆಯ್ತು ಸ್ವಾಮಿ. ಮಗಳೇ ಕುಂತಿ, ತಾರಿಂತಂತ ತೈತಂತದಿಂದ
ನಡೆಸಲು ನಿನ್ನನ್ನು ನಿಯೋಜಿಸಿದ್ದೇನೆ. ಅಪ್ಪ, ಧನ್ಯನಾದೆ ನಾನು ನದೆ ದಿನ ನದಿ ದಿನದಿ ನದಿ ದಿನ ನದಿ ದಿನದಿ ನದಿ ದಿನದಿ ನದಿ ದಿನದಿ ನದಿ ದಿನ ಓಂತ ದಿನ ತಗ ಧನ್ಯನಾದೆ ನಾನು ಪಿತನೇ ಮಾನ್ಯರ ಸೇವೆಯನು ಪಿತನೇ ಮಾನ್ಯರ ಸೇವೆಯನು ಓಂ 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 ನ್ಯೂನತೆಯಿಲ್ಲದೆ ಕೈವೆನು ನಿರತವು ನ್ಯೂನತೆಯಿಲ್ಲದೆ ಕೈವೆನು ನಿರತವು ಪುಣ್ಯಪ್ರದವು ನನಗೆಂಬೆನು ಸಹಜದಿ ಪುಣ್ಯಪ್ರದವು ನನಗೆಂಬೆನು ಸಹಜದಿ ನ್ಯೂನತೆಯಿಲ್ಲದೆ ಕೈವೆನು ನಿರತವು ಪುಣ್ಯಪ್ರದವು ನನಗೆಂಬೆನು ಸಹಜದಿ ಮಗಳೇ, ಮುನಿವರೇಣ್ಯರ ಸೇವೆ ಎಂದರೆ ಆ ಹರನ ಸೇವೆ ಎಂದೇ ಭಾವಿಸುತ್ತೇನೆ. ಆದ್ದರಿಂದ ಯಾವ ನ್ಯೂನತೆ ಇಲ್ಲದೆ ಮುನಿಗಳ ಸೇವೆಯನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆಯುತ್ತೇನಪ್ಪ. ಆಯ್ತು ಮಗಳು, ಇವರ ಸೇವೆಯನ್ನು ಮಾಡಿ ಕೃತಾರ್ಥರಾಗುವುದು. ಆಹಾ ಕುಂತಿ, ಏನು ಸೌಜನ್ಯ! ನಾಳೆ ಪ್ರಾರಂಭ ಜಗದೀಶ್ವರನ ಪೂಜೆ. ಆಯ್ತು ಸ್ವಾಮಿ. ಇಂದು ನಾಲ್ಮಾಸಗಳು ಕಳೆದುರೇ ಇಂದು ನಾಲ್ಮಾಸಗಳು ಕಳೆದುರೇ ಕುಂತಿಹರ ಪೂಜೆಯಲ್ಲಿ ಮುನಿವರ ಸಂತಸವ ತಾಳುತ್ತ ಸಂತಸವ ತಾಳುತ್ತ ಕುಂತಿಯ ಸೇವೆಗೆ ಅನವರತ ಮುಂತಿವಳ ಭವಿಷ್ಯವನ್ನು ತಾ ಚಿಂತಿಸುತ್ತಲೀ ಮುಂತಿವಳ ಭವಿಷ್ಯವನ್ನು ತಾ ಚಿಂತಿಸುತ್ತಲೀ ಬಾಲಕಿಯ ಕರೆದಂತರಂಗದೋಳ್ ಪೇಳಿದ ಮಂತ್ರಗಳನ್ನು ಆಹಾ, ಏನು ಶ್ರದ್ಧೆ, ಭಕ್ತಿ! ಮೆಚ್ಚಿದೆ. ಪ್ರಾಯದಲ್ಲಿ ಚಿಕ್ಕವಳಾದರೂ ಬಲ್ಲವರಂತೆಯೇ ನಡವಳಿಕೆ. ನನ್ನ ಸೇವೆ ಮಾಡಿದ ಇವಳಿಗೆ ಆಶೀರ್ವದಿಸಲೇಬೇಕು. ಕುಂತಿ, ತಾದಿಂದಂತ ತೈದಂತ ದಿಂದಂದೀ ಸ್ವಾಮಿ, ಚಿಕ್ಕವಳಾದ ನನ್ನ ಸೇವೆಯಲ್ಲಿ ಎಲ್ಲಿಯಾದರೂ ಏನಾದರೂ ನ್ಯೂನತೆ ಬಂದಿದ್ದರೆ, ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಮಗು, ಈ ಲೋಕದಲ್ಲಿ ಮುಂಗೋಪಿ ಎಂದೇ ಕರೆಯಲ್ಪಡುವ ನನಗೆ ಯಾರೂ ಸೇವಕರಿಲ್ಲ. ಹ, ಆದರೆ ನೀನು ಗೈದಿರುವ ಸೇವೆ ಪರಮ ಪ್ರಿಯವಾದದ್ದು. ನನಗೆ ಬಹಳ ಸಂತೋಷವಾಯಿತು. ಅದಕ್ಕಾಗಿ ನಿನಗೆ ಉಡುಗೊರೆಯೊಂದನ್ನು ಕೊಡಬೇಕೆಂದಿದ್ದೇನೆ. ಸ್ವಾಮಿ, ನನಗೆ ಉಡುಗೊರೆ ಯಾಕೆ? ನಿಮ್ಮ ಆಶೀರ್ವಾದ ಹೊಂದಿದ್ದರೆ ನನಗೆ ಸಾಕು. ಆ ಆಶೀರ್ವಾದವೇ ಉಡುಗೊರೆ. ಅದು ಹೇಗೆ ಬಲ್ಲೆಯಾ? ಹೇಗೆ ಸ್ವಾಮಿ? ಕುಂತಿ, ಮುಂದೆ ನೀನು ಚಕ್ರವರ್ತಿಯೋರ್ವನ ಹೆಂಡತಿಯಾಗುವವಳು. ಹ, ಚಕ್ರವರ್ತಿ ದೇವಾಂಶ ಸಂಭೂತನೇ ತಾನೇ? ಹ, ನೀನು ಹಡೆಯುವ ಮಕ್ಕಳು ದೇವಾಂಶ ಸಂಭೂತರಾಗಬೇಕು ತಾನೇ? ಅದಕ್ಕಾಗಿ ನಿನಗೊಂದು ಮಂತ್ರೋಪದೇಶವನ್ನು ಮಾಡುತ್ತೇನೆ. ಈ ಮಂತ್ರವನ್ನು ಪಠಿಸುವ ಮೊದಲು ನೀನಿಚ್ಛಿಸಿದ ದೇವತೆಯನ್ನು ಮನದಲ್ಲಿ ನೆನೆದರೆ
ಆ ದೇವತೆಯು ನಿನ್ನೆದುರಿಗೆ ಬಂದು ಸಂತಾನವನ್ನು ಕೊಡುವನು. ನೆನಪಿಡು, ಪಂಚಯೋಗ ಎಂದರೆ ಇದನ್ನ 5 ಬಾರಿ ಮಾತ್ರ ಪಠಿಸಬಹುದು. ಆಯ್ತು ಸ್ವಾಮಿ, ನಿಮ್ಮ ಮಾತನ್ನು ನಿರಾಕರಿಸುವುದಿಲ್ಲ. ಅನುಗ್ರಹವಾಗಲಿ. ಆಯ್ತು, ಶುದ್ಧ ಸ್ನಾನವನ್ನು ಮಾಡಿಕೊಂಡು ಬಾ. ಮನವು ಶುದ್ಧವಾಗಿರಲಿ. ತಾದಿಂ ತಂ ತದೈ ತಂ ತದಿಂ ತಂ ತದೈ ತಂ ತ. ಸ್ವಾಮಿ, ಶುದ್ಧ ಸ್ನಾನವನ್ನು ಪೂರೈಸಿ ಬಂದೆ. ಆಯ್ತು ಕುಂತಿ, ಇಗೋ ಮಂತ್ರ. ಕುಂತಿ, ನಿನ್ನ ಭವಿಷ್ಯ ಉಜ್ವಲವಾಗಲಿ. ನಾನು ಇನ್ನು ಬರುತ್ತೇನೆ. ಮಂತ್ರ. ದಿಂ ತಂ ತದೈ ತಂ ತ. ಪರಿಗಿಸಿ ನೋಡುವೆನು ತಕ್ಕುತಾಗಿಡ ಪರಿಗಿಸಿ ನೋಡುವೆನು, ಪರಿಕಿಸಿ ನೋಡುವೆ, ಪರಿಕಿಸಿ ನೋಡುವೆ ಎನ್ನುತ್ತ ಕುಂತಿ ಹರಿತಂದಳ ಗಂಗೆಯ ಬಳಿ ನಿಲ್ಲುತ್ತ, ಹರಿತಂದಳ ಗಂಗೆಯ ಬಳಿ ನಿಲ್ಲುತ್ತಾ ಧಿಂ ತೋಂ ದಿಡಿತಾಂ ಧಿಂ ತೋಂ ದಿಡಿತಾಂ. ಧಿಂ ತೋಂ ಧಿಂ ತೋಂ ಧಿಂ ತೋಂ ರಿತಿತಿತಿ ಸಕ್ಕುತಾಗಿಡ ವಿರಚಿಸಿ ಸ್ನಾನವ ತಾನು, ವಿರಚಿಸಿ ಸ್ನಾನವ, ವಿರಚಿಸಿ ಸ್ನಾನವ, ವಿರಚಿಸಿ ಸ್ನಾನವ ತಾನು. ವಿರಚಿಸಿ ಸ್ನಾನವ, ವಿರಚಿಸಿ ಸ್ನಾನವ ಸ್ನಾನವ ತಾನು. ತತ್ತಂ ವಿರಚಿಸಿ ಸ್ನಾನವ, ವಿರಚಿಸಿ ಸ್ನಾನವ ತಾನು. ತಿಡ್ತಾಂ ತಿಡ್ತಾಂ ವಿರಚಿಸಿ ಸ್ಥಾನವ ತಾನು. ಬಹತರಣಿಯ ಬಹತರಣಿಯ ಕಾಣುತ್ತ, ತರಣಿಯ 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 ಕಾಣುತ್ತ ನೆನೆಯೇ ಮಂತ್ರವನು, ನೆನೆಯೇ ಮಂತ್ರವನು.
ಮುಗುದೆಯಾದ ನಾನು ಹಗಲು ಇರುಳು ಎಣಿಸುವಂತೆ ಮಾಡಿದರಲ್ಲ. ರಾತ್ರಿಯೆಲ್ಲ ಆ ಮಂತ್ರದ್ದೇ ಯೋಚನೆ, ಆ ಮಂತ್ರವನ್ನು ಪರೀಕ್ಷಿಸುವ ತವಕ. ಆದ್ದರಿಂದ ಈ ಗಂಗಾ ನದಿಯ ಬಳಿಗೆ ಬಂದೆ. ಶುದ್ಧ ಸ್ನಾನವನ್ನು ಮಾಡಿದೆ. ಯಾವ ದೇವತೆಯನ್ನು ನೆನೆಯೋಣ? ಆಹಾ, ಆ ಮೂಡುವ ಸೂರ್ಯ, ಅದರಲ್ಲಿಯೂ ಆ ಬೆಳಗಿನ ರವಿ ಎಷ್ಟು ಮುದ್ದಾಗಿ ಕಾಣಿಸುತ್ತಿದ್ದಾನೆ. ಅವನನ್ನು ಕಂಡರೆ ಅವನನ್ನೇ ಧ್ಯಾನಿಸುವ ಮನಸ್ಸಾಗ್ತಾ ಇದೆ. ಹಾ, ಗುರುಗಳ ಮಂತ್ರ ನೆನಪಿಗೆ ಬಂತು, ಈ ಕಡೆ ಪಠಿಸ್ತೇನೆ. ಆದಿತ್ಯ ಸವಿತಾ ಸೂರ್ಯ ಖಗಪೋಷ ಗಭಸ್ತಿಮಾ ಸುವರ್ಣ ಸದೃಶೋಭಾನು ಸ್ವರ್ಣರೇತ ದಿವಾಕರ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಇಳಿದ ನಂಬರದಿಂದ ಇಳಿದ ನಂಬರದಿಂದ ಇಳಿದ ನಂಬರದಿಂದ ಭಾನು ಚಲುವೆ ಕುಂತಿಯ ಮಂತ್ರಯೋ